Happy birthday to you. Happy birthday to you. Happy birthday to you. Happy birthday Munna. ಹೇಳೋದು ಹೇಳ್ತಾವನೆ ನ್ಯಾಯವಾಗಿ ಹೇಳು ಅಂತ ಹೇಳ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಕೊತ್ತೂರು ಮಂಜಣ್ಣ. ನಿಮ್ಗೆ ದೊಡ್ಡವ್ರು ಯಾರು ತಿನ್ನಲ್ಲ. ಕೊತ್ತೂರು ಮಂಜಾನಿಕೆ ಈ ದಿವಸ ನಮ್ಮ ನಾಯಕರಾದಂತ ಜನಪ್ರಿಯ ನಾಯಕರಾದಂತಹ ನಮ್ಮ ಕೊತ್ತೂರು ಮಂಜಣ್ಣ ಅವರ 48ನೇ ಹುಟ್ಟುಹಬ್ಬವನ್ನು ನಮ್ಮ ಬೈರ್ಕೂರು ಯುವ ಬ್ರಿಗೇಡ್ ಇಂದ ನಾವು ಹಮ್ಮಿಕೊಂಡಿದ್ದೀವಿ. ಆದ್ರಿಂದ ನಮ್ಮ ಬೈರ್ಕೂರಿಂದ ಮತ್ತೆ ನಮ್ಮ ತಾಲೂಕಿಂದ ಜನತೆಯಿಂದ ಪಾಪ ಅವ್ರಿಗೆ ಹುಟ್ಟುಹಬ್ಬವನ್ನು ಶುಭ ಹಾರೈಸ್ತಾ ಇದೀವಿ. ಹಾಗೆ ನಾವು ಅನ್ನದಾನವನ್ನು ಮತ್ತೆ ಹಮ್ಮಿಕೊಂಡಿದೀವಿ. ಮತ್ತೆ ಈ ಹುಟ್ಟುಹಬ್ಬವನ್ನು ಭಗವಂತ ಅವ್ರಿಗೆ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಡ್ಬೇಕೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದೀವಿ. ನಮ್ಮ KGM ಯುವ ಬ್ರಿಗೇಡ್ ಇಂದ ಈ ಶುಭವನ್ನು ಹಾರೈಸ್ತಾ ಇದೀವಿ. ಹಾಗೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ನಾವು ಇದ್ ಮಾಡ್ತಾ ಇದೀವಿ. ಎಲ್ರಿಗೂ ನಮಸ್ತೆ. ಇಂದು ವಿಶೇಷವಾದ ದಿನ. ಏನಂದ್ರೆ ನಮ್ಮ ಜನಪ್ರಿಯ ನಾಯಕರು, ಸಮಾಜ ಸೇವಕರು, ರೈತರ ಅನ್ನದಾತ, ಬಡವರ ಬಂಧು, ದೀನದಲಿತರ ಆಶಾಕಿರಣರಾದ ಡಾಕ್ಟರ್ ಕೊತ್ತೂರು ಜಿ ಮಂಜಣ್ಣರವರ ಹುಟ್ಟುಹಬ್ಬದ ದಿನವಾಗಿ ವಿಶೇಷವಾಗಿ ಬೈರ್ಕೂರು ಗ್ರಾಮ ಪಂಚಾಯಿತಿಯ ಹಿರಿಯರಿಂದ ಹಾಗೆ ಬೈರ್ಕೂರು KGM ಯುವ ಬ್ರಿಗೇಡ್ ವತಿಯಿಂದ ವರ್ಷವೂ ಡಾಕ್ಟರ್ ಕೊತ್ತೂರು ಜಿ ಮಂಜಣ್ಣರವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ. ಹಾಗೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಹಾಗೆ ನಮ್ಮ ಕೊತ್ತೂರು ಮಂಜಣ್ಣರವರಿಗೆ ಆ ಚಾಮುಂಡೇಶ್ವರಿ ದೇವರ ಆರೋಗ್ಯ ಆಶೀರ್ವಾದ ನೀಡಿ ಇನ್ನಷ್ಟು ಈ ತಾಲೂಕಿಗೆ, ಈ ಜಿಲ್ಲೆಗೆ ಸೇವೆ ಮಾಡಲು ಇನ್ನಷ್ಟು ಶಕ್ತಿಯನ್ನು ನೀಡಿ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಬಗ್ಗೆ ಎಲ್ಲ ನೀಡಿ ದೇವರು ಕಾಪಾಡ್ಕೊ ಬರ್ಬೇಕೆಂದು, ಹಾಗೆ ಇಂತಹ ಹುಟ್ಟುಹಬ್ಬಗಳನ್ನು ನೂರು ಹುಟ್ಟುಹಬ್ಬಗಳನ್ನು ಮಾಡ್ಕೋಬೇಕಾಗಿ ನಾವೆಲ್ಲ ಒಂದು ಕೊತ್ತೂರು ಮಂಜಣ್ಣ KGM ಯುವ ಬ್ರಿಗೇಡ್ ವತಿಯಿಂದ ಕೋರುತ್ತಾ, ನಮ್ಮ ಮಂಜಣ್ಣ ಅವರಿಗೆ ಮತ್ತೊಮ್ಮೆ ವಿಶೇಷವಾದ ನಮ್ಮ ಬೈರ್ಕೂರು KGM ಯುವ ಬ್ರಿಗೇಡ್ ವತಿಯಿಂದ 48ನೇ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ವ್ಯಕ್ತಿಗಳಿಗೆ ಇವರು ಕೊತ್ತೂರು ಮಂಜುನಾಥರವರು ಇಲ್ಲಿ ಬೈರ್ಕೂರಿನಲ್ಲಿ ಶಾಲೆಯಲ್ಲಿ ಓದಿ ಒಳ್ಳೆಯ ಗಣ್ಯ ವ್ಯಕ್ತಿಗಳಾಗಿ ಈಗ MLA ಆಗಿದ್ದಾರೆ. ನೆಕ್ಸ್ಟ್ ಈಗ
ಕೋಲಾರ ಜಿಲ್ಲೆಯಲ್ಲಿ ವಿಧಾನಸೌಧ ಮೆಂಬರ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಇವರಿಗೆ ಒಳ್ಳೆಯ ಒಂದು ಮಿನಿಸ್ಟರ್ ಪದವಿಯನ್ನ ಕೊಡಬೇಕು ಎಂದು ಈ ಹುಟ್ಟು ಹಬ್ಬದ ಸಲುವಾಗಿ ನಾನು ಈಗ ಎಲ್ಲರ ಪರವಾಗಿ ನಾವು ಕೋರ್ತಾ ಇದ್ದೀವಿ. ಮಿನಿಸ್ಟರ್ ಪದವಿ ಒಳ್ಳೆಯ ಪದವಿಯನ್ನ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಮುಳಬಾಗ ತಾಲೂಕು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಲೇಬೇಕು ಅಂತ ನಾನು ಕೋಲಾರ ಜಿಲ್ಲೆಯ MLA ಇರುವವರಿಗೆ ಅವರಿಗೆ ಮಿನಿಸ್ಟರ್ ಪದವಿ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಈಗ ನಾವು ಎಲ್ಲರನ್ನೂ ಸಹ ಕೋರ್ತಾ ಇದ್ದೀವಿ. ಇಷ್ಟು ಹೇಳಿ